ಇವತ್ತಿನ ಸಭೆ ಬಗ್ಗೆ ಸರ್ ಏನು ಅಭ್ಯರ್ಥಿಗಳ ವಿಚಾರದಲ್ಲಿ ಹಾಲಿಗಳಿಗೆ ಎಲ್ಲರಿಗೂ ಟಿಕೆಟ್ ಸಿಗುತ್ತಾ ಅಲ್ಲ, ಇದು ನೋಡಿ, ಟಿಕೆಟ್ನ ನಿರ್ಣಯ ಮಾಡುವ ಸಭೆ ಇದಲ್ಲ. ನಾವು ಮಾಹಿತಿ ಪಡೆದು ಆಯಾ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ತಂತ್ರಗಾರಿಕೆ ಮಾಡಬೇಕು ಅನ್ನುವಂಥ ಫೀಡ್ಬ್ಯಾಕ್ ತಗೊಳ್ಳೋಕ್ಕೋಸ್ಕರ ಸಭೆಯನ್ನು ಕರೆದಿದ್ದೇವೆ. ನಮ್ಮ ಪಾರ್ಟಿಯಲ್ಲಿ ಟಿಕೆಟ್ ನಿರ್ಣಯ ಮಾಡುವ ಅಧಿಕಾರ ಇರೋದು ಕೇವಲ ಪಾರ್ಟಿಯ ಪಾರ್ಲಿಮೆಂಟ್ರಿ ಬೋರ್ಡಿಗೆ. ಇವತ್ತು ನಾವು ಶಿಫಾರಸ್ಸಿಗೂ ನಾವು ಕರೆದಿರೋದಲ್ಲ, ಇನ್ಫಾರ್ಮೇಷನ್ ತಗೊಳ್ಳೋದಕ್ಕೆ, ತಂತ್ರಗಾರಿಕೆ ಮಾಡೋದಕ್ಕೆ, ಮುಂದಿನ ಕಾರ್ಯಚಟುವಟಿಕೆಗಳ ಯೋಜನೆ ತಯಾರು ಮಾಡೋದಕ್ಕೋಸ್ಕರ ನಾವು ಕರೆದಿದ್ದೇವೆ. ಬಿಟ್ಟರೆ ಯಾವುದೇ ರೀತಿ ಇಲ್ಲಿ ಟಿಕೆಟ್ನ ನಿರ್ಣಯ ಆಗೋದಾಗಲಿ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆ ನಡೆಯೋದಿಲ್ಲ. ಮಂಡ್ಯ ಲೋಕಸಭಾ ಕ್ಷೇತ್ರ ಸರ್ ಟ್ವಿಸ್ಟ್ ಮೇಲೆ ಟ್ವಿಸ್ಟು ನಡೀತಾ ಇದೆ. ಅಲ್ಲಿ ಕುಮಾರಸ್ವಾಮಿ ಅವರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಆಪ್ತರ ಮೂಲಕ ಸುಮಲತಾ ಅವರು ಮಂಡ್ಯದಿಂದಲೇ ಸ್ಪರ್ಧೆ, ಬೇರೆ ಕಡೆ ಹೋಗಲ್ಲ ಅನ್ನುವಂಥ ಸಂದೇಶ ರವಾನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಸುಮಲತಾ ಅವರು BJP ಪರ ಇದ್ದರೆ ಅವ್ರ ಜೊತೆ ಮಾತು ಕೂಡ ಆಡ್ತೀನಿ ನಾನು ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಏನಾಗ್ತಿದೆ ಮಂಡ್ಯದಲ್ಲಿ ಅಂತ ನೋಡಿ, ಪ್ರತಿಯೊಂದು ಲೋಕಸಭಾ ಕ್ಷೇತ್ರವೂ ಕೂಡ ದೇಶದ ಹಿತದೃಷ್ಟಿಯಿಂದ NDA. ಅಂಬರೀಶ್ ತೈವಾನ್ ಸೀಬೆ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಗೆಲುವಿಗೆ ಪೂರಕವಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳೋ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ. ಯಾರನ್ನೂ ಹೊರಗೆ ಬಿಡುವ ಪ್ರಶ್ನೆ ಇಲ್ಲ. ಯಾರಿಗೆ ಟಿಕೆಟ್ ಸಿಗುತ್ತೋ ಅದು ನಾನು ಇವತ್ತು ಹೇಳೋಕ್ಕಾಗಲ್ಲ. ಆದರೆ ಯಾರಿಗೇ ಟಿಕೆಟ್ ಸಿಕ್ಕಿದ್ರು ಭಾರತೀಯ ಜನತಾ ಪಾರ್ಟಿ NDA ಪರವಾಗಿ ಕೆಲಸ ಮಾಡುತ್ತೆ. ಇವತ್ತಿನ ಸಭೆ ಬಗ್ಗೆ ಸರ್ ಏನು ಅಭ್ಯರ್ಥಿಗಳ ವಿಚಾರದಲ್ಲಿ ಹಾಲಿಗಳಿಗೆ ಎಲ್ಲರಿಗೂ ಟಿಕೆಟ್ ಸಿಗುತ್ತಾ ಅಲ್ಲ, ಇದು ನೋಡಿ, ಟಿಕೆಟ್ನ ನಿರ್ಣಯ ಮಾಡುವ ಸಭೆ ಇದಲ್ಲ. ನಾವು ಮಾಹಿತಿ ಪಡೆದು ಆಯಾ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ತಂತ್ರಗಾರಿಕೆ ಮಾಡಬೇಕು ಅನ್ನುವಂಥ ಫೀಡ್ಬ್ಯಾಕ್ ತಗೊಳ್ಳೋಕ್ಕೋಸ್ಕರ ಸಭೆಯನ್ನು ಕರೆದಿದ್ದೇವೆ. ನಮ್ಮ ಪಾರ್ಟಿಯಲ್ಲಿ ಟಿಕೆಟ್ ನಿರ್ಣಯ ಮಾಡುವ ಅಧಿಕಾರ ಇರೋದು ಕೇವಲ ಪಾರ್ಟಿಯ ಪಾರ್ಲಿಮೆಂಟ್ರಿ ಬೋರ್ಡಿಗೆ. ಇವತ್ತು ನಾವು ಶಿಫಾರಸ್ಸಿಗೂ ನಾವು ಕರೆದಿರೋದಲ್ಲ, ಇನ್ಫಾರ್ಮೇಷನ್ ತಗೊಳ್ಳೋದಕ್ಕೆ, ತಂತ್ರಗಾರಿಕೆ ಮಾಡೋದಕ್ಕೆ, ಮುಂದಿನ ಕಾರ್ಯಚಟುವಟಿಕೆಗಳ ಯೋಜನೆ ತಯಾರು ಮಾಡೋದಕ್ಕೋಸ್ಕರ ನಾವು ಕರೆದಿದ್ದೇವೆ. ಬಿಟ್ಟರೆ ಯಾವುದೇ ರೀತಿ ಇಲ್ಲಿ ಟಿಕೆಟ್ನ ನಿರ್ಣಯ ಆಗೋದಾಗಲಿ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆ ನಡೆಯೋದಿಲ್ಲ. ಮಂಡ್ಯ ಲೋಕಸಭಾ ಕ್ಷೇತ್ರ ಸರ್ ಟ್ವಿಸ್ಟ್ ಮೇಲೆ ಟ್ವಿಸ್ಟು ನಡೀತಾ ಇದೆ. ಅಲ್ಲಿ ಕುಮಾರಸ್ವಾಮಿ ಅವರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಆಪ್ತರ ಮೂಲಕ ಸುಮಲತಾ ಅವರು ಮಂಡ್ಯದಿಂದಲೇ ಸ್ಪರ್ಧೆ, ಬೇರೆ ಕಡೆ ಹೋಗಲ್ಲ ಅನ್ನುವಂಥ ಸಂದೇಶ ರವಾನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಸುಮಲತಾ ಅವರು BJP ಪರ ಇದ್ದರೆ ಅವ್ರ ಜೊತೆ ಮಾತು ಕೂಡ ಆಡ್ತೀನಿ ನಾನು ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಏನಾಗ್ತಿದೆ ಮಂಡ್ಯದಲ್ಲಿ ಅಂತ ನೋಡಿ, ಪ್ರತಿಯೊಂದು ಲೋಕಸಭಾ ಕ್ಷೇತ್ರವೂ ಕೂಡ ದೇಶದ ಹಿತದೃಷ್ಟಿಯಿಂದ NDA ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಗೆಲುವಿಗೆ ಪೂರಕವಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳೋ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ. ಯಾರನ್ನೂ ಹೊರಗೆ ಬಿಡುವ ಪ್ರಶ್ನೆ ಇಲ್ಲ. ಯಾರಿಗೆ ಟಿಕೆಟ್ ಸಿಗುತ್ತೋ ಅದು ನಾನು ಇವತ್ತು ಹೇಳೋಕ್ಕಾಗಲ್ಲ. ಆದರೆ ಯಾರಿಗೇ ಟಿಕೆಟ್ ಸಿಕ್ಕಿದ್ರು ಭಾರತೀಯ ಜನತಾ ಪಾರ್ಟಿ NDA ಪರವಾಗಿ ಕೆಲಸ ಮಾಡುತ್ತೆ.